Welcome to EJ Solutions. So today topic ಬಂದ್ಬಿಟ್ಟು types of tolerances. So tolerances ಅಲ್ಲಿ ಏನೇನು ಟೈಪ್ಸ್ ಇದಾವೆ ಅಂತೇಳಿ ನಾವು ಒನ್ ಬೈ ಒನ್ ಎಕ್ಸ್ಪ್ಲೇನ್ ಮಾಡ್ತೀನಿ. Please watch till end. You will get definitely good knowledge. Okay, let's go for topic. Unilateral tolerances. Number one ಬಂದ್ಬಿಟ್ಟು unilateral tolerances. Unilateral tolerances ಅಂದ್ರೆ ಡೆಫಿನೇಷನ್ ಏನು? Variation is allowed in only one direction from the nominal or target definition. ಅಂದ್ರೆ ಒಂದು ಡೈಮೆನ್ಷನಲ್ ಇಂದ ನಮಗೆ ಒನ್ ಡೈರೆಕ್ಷನಲ್ ಇದರ ಪ್ಲಸ್ ಡೈರೆಕ್ಷನ್ ಇಲ್ಲ ಮೈನಸ್ ಡೈರೆಕ್ಷನ್ ಒಂದು ಡೈರೆಕ್ಷನಲ್ ಮಾತ್ರ ಹೆಚ್ಚು ಕಡಿಮೆ ಇರೋದನ್ನ ನಾವು ಯೂನಿಲಾಟರಲ್ ಟಾಲರೆನ್ಸಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ನಮ್ಗೆ ಇದು 20 mm ಶಾಫ್ಟ್ ಇದೆ. ಓಕೆ, 20 mm ಇದು ಪ್ಲಸ್ ನೋಡಿ 0.00 ಇದೆ, ಮೈನಸ್ ಅಲ್ಲಿ ಟಾಲರೆನ್ಸಸ್ ಮಾತ್ರ -0.07 ಅಂತ ಇದೆ. ಇದರ ನಮಗೆ ಪ್ಲಸ್ ಏನೋ ಇರುತ್ತೆ, ಇಲ್ಲಾಂದ್ರೆ ಮೈನಸ್ ಏನೋ ಇರುತ್ತೆ. ಇನ್ನೊಂದು ಕಾನ್ಸ್ಟೆಂಟ್ ಆಗಿ ನಾಮಿನಲ್ ಆಗಿ ವ್ಯಾಲ್ಯೂ ಇರುತ್ತೆ. ಓಕೆ, ಸೊ ಇದು ಅರ್ಥ ಆಯ್ತಲ್ವಾ? ಯೂನಿಲೇಟರಲ್ ಟಾಲರೆನ್ಸಸ್ ಈ ತರ ಕೊಟ್ಟರೆ ನಮಗೆ ಯೂನಿಲೇಟರಲ್ ಟಾಲರೆನ್ಸಸ್ ಅಂತ ನಾವು ಹೇಳ್ತೀವಿ ಇದನ್ನ. ಓಕೆ, ಇದನ್ನ ಮೋರ್ ದನ್ 20 mm ಗೆ ಇರಬಾರ್ದು, ಓನ್ಲಿ ಒನ್ ಡೈರೆಕ್ಷನ್ ಮಾತ್ರ ಇರ್ತದೆ. ಓಕೆ, ಸೆಕೆಂಡ್ ಒನ್ ಬೈಲೇಟರಲ್ ಟಾಲರೆನ್ಸಸ್. ಓಕೆ, ಇದು ಬೈಲೇಟರಲ್ ಟಾಲರೆನ್ಸ್ ವೇರಿಯೇಷನ್ ಇಸ್ allowed in both direction from the nominal dimension either equal or unequal. ಅರ್ಥ ಆಯ್ತಲ್ಲ? ಇದ್ರ ಮೀನಿಂಗ್ ಏನಂದ್ರೆ ಬೈಲೇಟರಲ್ ಟಾಲರೆನ್ಸಸ್ ಅಂದ್ರೆ ನಮ್ಗೆ ನಾಮಿನಲ್ ವ್ಯಾಲ್ಯೂಲಿಂದ ಈಕ್ವಲ್ ಆಗಿ ಆರ್ ಅನ್ಈಕ್ವಲ್ ಆಗಿ ಎರಡು ಡೈರೆಕ್ಷನ್ ಅಲ್ಲಿ ನಮ್ಗೆ ಪ್ಲಸ್ ಆರ್ ಮೈನಸ್ ಅಂತ ಕೊಟ್ಟಿರ್ತೇವೆ. ಸೊ ಪ್ಲಸ್ 0.05 ಮೈನಸ್ 0.05. ಸೊ ಇದು ನಮ್ಗೆ ಈಕ್ವಲ್ ಆಗಿದೆ. ಇದರ ಪ್ಲಸ್ 0.1 ಮೈನಸ್ 0.05 ಈ ತರನು ಕೊಡ್ಬೋದು. ಸೊ ಯಾವ ಡೈರೆಕ್ಷನ್ ಆದ್ರೆ ಕೊಡ್ಬೋದು, ಬಟ್ ಈವನ್ ಪ್ಲಸ್ ಮೈನಸ್ ಎರಡೂ ನಮ್ಗೆ ವ್ಯಾಲ್ಯೂ ಅನ್ನೋದು ಕೊಡ್ತಾರೆ. ಇದನ್ನ ಬೈಲೇಟರಲ್ ಟಾಲರೆನ್ಸಸ್ ಅಂತ ಅಂತೀವಿ. ಓಕೆನಾ? ಈಗ ಡ್ರಾಯಿಂಗ್ ಅಲ್ಲಿ ಕೊಟ್ಟೋಗಾರ ಸಮ್ಟೈಮ್ಸ್ ಈ ತರ ಕೊಡ್ತಾರೆ, ನೀವು ಅದನ್ನ ನೋಡ್ಬಿಟ್ಟು ಯಾವ ಟಾಲರೆನ್ಸಸ್ ಕೊಟ್ಟಿದ್ದಾರೆ, ಇದು ಯಾವ ಟೈಪ್ ಆಫ್ ಟಾಲರೆನ್ಸಸ್ ಅಂತೇಳಿ ನೋಡ್ಕೋಬೇಕು. ಓಕೆ, ನೆಕ್ಸ್ಟ್ ಲಿಮಿಟ್ ಟಾಲರೆನ್ಸಸ್. ಲಿಮಿಟ್ ಟಾಲರೆನ್ಸಸ್ ಅಂದ್ರೆ ಜಸ್ಟ್ ನಮಗೆ ಪ್ಲಸ್ ಆರ್ ಮೈನಸ್ ಅಂತ ಕೊಡಲ್ಲ, ಮ್ಯಾಕ್ಸಿಮಮ್ ವ್ಯಾಲ್ಯೂ ಮಿನಿಮಮ್ ವ್ಯಾಲ್ಯೂ ಮೆನ್ಷನ್ ಮಾಡ್ತಾರೆ. ಸ್ಪೆಸಿಫೈ ದಿ ಎಕ್ಸಾಕ್ಟ್ ಅಪ್ಪರ್ ಅಂಡ್ ಲೋಯರ್ ಲಿಮಿಟ್ ಆಫ್ ದಿ ಡೈಮೆನ್ಷನ್ ವಿತೌಟ್ ಎಕ್ಸ್ಪ್ಲಿಸಿಟಿ ಸ್ಟಾರ್ಟಿಂಗ್ ದಿ ಎ ನಾರ್ಮಲ್ ವ್ಯಾಲ್ಯೂ. ಓಕೆನಾ? ಇದಕ್ಕೆ ನಮ್ಮ ಮೀನ್ ವ್ಯಾಲ್ಯೂ ಯಾವ್ದು ಅಂತೇಳಿ ನಾವು ಹೇಳಿಕ್ಕಾಗಲ್ಲ, ಯಾಕಂದ್ರೆ ಎದುರು ಯಾವ್ದಾದ್ರು ತಗೋಬಹುದು. ಟಾಪ್ ಲಿಮಿಟ್ ಅಂಡ್ ಲೋಯರ್ ಲಿಮಿಟ್ ಈ ತರ ನಾವು ವ್ಯಾಲ್ಯೂ ಅನ್ನೋದು ಡೈರೆಕ್ಟ್ ಆಗಿ ಕೊಡ್ಬೋದು. ಇದರಲ್ಲಿ 20.005 19.996. ಸೊ ಈ ತರ ಲಿಮಿಟ್ ಟಾಲರೆನ್ಸಸ್ ಅನ್ನೋದು ನಾವು ಕೊಡ್ತಾರೆ. ಇದರಲ್ಲಿ ನಾವು ಯಾವ್ದಾದ್ರು ಮೀನ್ ವ್ಯಾಲ್ಯೂ ಕನ್ಸಿಡರ್ ಮಾಡ್ಕೋಬಹುದು. ಓಕೆ, ಇದನ್ನ ಲಿಮಿಟ್ ಟಾಲರೆನ್ಸಸ್ ಅಂತಾರೆ. ನೆಕ್ಸ್ಟ್ ಇದು ಕಾಂಪೌಂಡ್ ಟಾಲರೆನ್ಸಸ್. ಈ ಕಾಂಪೌಂಡ್ ಟಾಲರೆನ್ಸಸ್ ಅಂದ್ರೆ ಕಂಬೈನ್ಸ್ ಮಲ್ಟಿಪಲ್ ಟೈಪ್ಸ್ ಆಫ್ ಟಾಲರೆನ್ಸಸ್ ಆಫ್ಟರ್ ಇನ್ಕ್ಲೂಡಿಂಗ್ ಆಂಗ್ಯುಲಾರಿಟಿ, ಲೇಟರಲ್ ಆರ್ ಡೈಮೆನ್ಷನಲ್ ಡಿಟರ್ಮೈನ್ ದಿ ಓವರ್ ಆಲ್ ಪರ್ಮಿಷಬಲ್ ಡಿವಿಯೇಷನ್ಸ್. ಸೊ ನಮಗೆ ಇದಕ್ಕಂತ ಪರ್ಟಿಕ್ಯುಲರ್ ಆಗಿ ಇಷ್ಟೇ ಟಾಲರೆನ್ಸಸ್ ಅಂತ ಇದು ಇರಲ್ಲ. ಇದು ಆರು ಹೆಂಗೆ ಡಿಫೈನ್ ಆಗುತ್ತೆ ಅಂದ್ರೆ ಇದು ಇನ್ಕ್ಲೂಡಿಂಗ್ ಲೆಂತ್, ಹೈಟು, ಆಂಗಿಲ್, ಈ ಮೂರು ಡೈಮೆನ್ಷನ್ಸ್, ಮೂರು ಟಾಲರೆನ್ಸಸ್ ನಾವು ಮಿನಿಮೈಸ್ ಮಾಡಿಬಿಟ್ಟು ಮ್ಯಾಕ್ಸಿಮಮ್ ವ್ಯಾಲ್ಯೂಸ್ ನಾವು ಕ್ಯಾಲ್ಕುಲೇಟ್ ಮಾಡಿ ಬೇಸ್ಡ್ ಆನ್ ಕಂಟ್ರಿಬ್ಯೂಟಿಂಗ್ ಟಾಲರೆನ್ಸಸ್ ನಾವು ಇಲ್ಲಿ ಕೊಡ್ಬೇಕಾಗುತ್ತೆ. ಇದಕ್ಕಂತೂ ಪರ್ಟಿಕ್ಯುಲರ್ ಇಷ್ಟೇ ವ್ಯಾಲ್ಯೂ ಅಂತೇಳಿ ಕೊಡಲ್ಲ, ನಾವು ಇದನ್ನ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ.